ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರಿಗೂ ನನಗೆ ಕೊಟ್ಟಂಥ ವಿಷಯ ಏನಂತಂದರೆ, ನಗು. ಈ ಲೋಕದಲ್ಲಿ ನೋಡುವಂಥ ನಗು ಯಾವುದಿರುತ್ತೆ? ಸಾಮಾನ್ಯವಾಗಿ ನಗಿತಾ ಇರ್ತಾರೆ ಎಲ್ಲರೂ. ಒಂದು ಸಂಭ್ರಮಕ್ಕೆ ಖುಷಿ ಪಡ್ತಾರೆ, ನಂತರ ಒಂದು ಹೀಯಾಳಿಸೋಕ್ಕೂ ನಗಿಸ್ತಾರೆ, ಒಂದು ಒಳ್ಳೆದಕ್ಕೂ ನಗಿತಾರೆ, ಕೆಟ್ಟದಕ್ಕೂ ನಗಿತಾರೆ. ಹಾಗೆ ದೇವ್ರ ವಾಕ್ಯದಲ್ಲಿ ನಾವು ನೋಡೋಕೆ ಹೋಗೋಣ. ನಗು ಒಂದು ವಿಷಯದಲ್ಲಿ ಯಾರು ನಕ್ಕಿದ್ದು? ಆ ವಿಷಯ ಟಾಪಿಕ್ಗೆ ನಾವು ಮಾತಾಡೋಣ. ಸಾರಳು ನಕ್ಕಿದ್ರು. ಫಸ್ಟ್ ಪಾಸಿಟಿವ್ ಹೇಳ್ಬೇಕಾ ನೆಗೆಟಿವ್ ಹೇಳ್ಬೇಕಾ? ಹೌದು, ಸಾರು. ಇಲ್ಲಿ ಅಬ್ರಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಅಂದ್ರೆ ಇಲ್ಲಿ 3 ಪುರುಷರು ಬರ್ತಾರೆ, ಅಂದ್ರೆ ದೇವದೂತರು. ಅಂದ್ರೆ ಯೆಹೋವನ ದರ್ಶನ ಕೊಟ್ಟನು ಅಂತಂದ್ರೆ ದೇವದೂತರ ಮೂಲಕ ದೇವರು ದರ್ಶನ ಕೊಡೋದು. ಈಸಿಯಾಗಿ ದೇವರು ಯಾರಿಗೂ ಪ್ರತ್ಯಕ್ಷವಾಗಿ ಮಾತಾಡೋದು. ಯಾಕಂದ್ರೆ ಎಕ್ಸಾಂಪಲ್ ಮೋಶೆಗೆ ದೇವ್ರು ಹೇಳ್ತಾರೆ, ಮೋಶೆಗೆ ಹೇಳ್ತಾರೆ, ದೇವರೇ ನಿನ್ ಪ್ರಸನ್ನ ಮುಖ ನನಗೆ ತೋರಿಸು ಅಂತ ಹೇಳ್ತಾರೆ. ಆದ್ರೆ ದೇವ್ರಂತಾರೆ, ನನ್ನನ್ನು ನೋಡಿ ಮನುಷ್ಯರು ಯಾರು ಜೀವಿಸಕ್ಕಾಗಲ್ಲ ಮೋಶೆ, ನೀನು ನನ್ನ ನೋಡಕ್ ಸಾಧ್ಯ ಇಲ್ಲ ಅಂತ. ಆದ್ರೂ ನನ್ನ ಹಿಂಭಾಗ ನೀನು ಏನ್ ಮಾಡು ನೋಡು ಅಂತ ಹೇಳಿದ್ರು. ಬಟ್ ಅಷ್ಟು ಅಲ್ಲಿ ಇಳಿಸಿದ್ರು, ಮುಂದೆ ಅದು ನೋಡಿದ್ರಂತ ಎಲ್ಲೂ ಹೇಳಿಲ್ಲ ವಾಕ್ಯ. ಹಾಗಾಗಿ ಹೀಗೆ ಅಬ್ರಾಮನು ತನ್ನ ಗುಡಾರದ ಬಾಗಿಲಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗಂದ್ರೆ ಅಬ್ರಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯ ಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ, ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳಿರಿ. ಸ್ವಲ್ಪ ಆಹಾರ ತರುತ್ತೇನೆ, ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಎನ್ನಲು ಅವರು, ನೀನು ಹೇಳಿದಂತೆ ಮಾಡಬಹುದು ಅಂದರು. ಇಲ್ಲಿ ಯಾರು ದೇವರ ಪುರುಷರ ಮಾತಾಡ್ತಾ ಇರೋದು? ದೇವರ ಪುರುಷರ? ದೇವರ ಪುರುಷರು, ದೇವರಲ್ಲ. ದೇವರು ಪುರುಷರ ಮೂಲಕ ಮಾತಾಡ್ತಿದ್ದಾರೆ, ಅಂದ್ರೆ ದೇವದೂತರ ಮೂಲಕ ಮಾತಾಡ್ತಿದ್ದಾರೆ. ಹೀಗೆ ತನ್ನ ಸತ್ಕಾರ್ಯನ ಅಬ್ರಾಮನ್ ತೋರಿಸ್ತಾ ಇರ್ತಾನೆ. ಆಗ 9ನೇ ವಚನ, ಆದಿಕಾಂಡ 18ನೇ 9ನೇ ವಚನದಲ್ಲಿ, ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು, ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ, ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಇಲ್ಲಿ ದೇವರು ಅಬ್ರಾಮನಿಗೆ ಒಂದು ಮಾತು ಹೇಳ್ತಾ ಇದ್ದಾರೆ, ನಿನ್ನ ಪತ್ನಿ ಎಲ್ಲಿ ಅಂತ ಕೇಳಿದಾಗ ಅವಳು ಗುಡಾರದಲ್ಲಿದ್ದಾಳೆ ಅಂತ ಅಬ್ರಾಮನ್ ಹೇಳ್ತಾ ಇದ್ದಾರೆ. ಅದಕ್ಕಾತನು ಬರುವ ವರ್ಷ, ಅಂದ್ರೆ ಈಗ ಯಾವ ಸಂದರ್ಭದಲ್ಲಿ ಆ ದೇವದೂತರು ಬಂದ್ರೋ ಅದೇ ನೆಕ್ಸ್ಟ್ ವರ್ಷದಲ್ಲಿ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ, ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು. ಆ ಮಾತು ಹಿಂದೆ ಗುಡಾರದ ಬಾಗಿಲಲ್ಲಿ ನಿಂತಿದ್ದ ಸಾರಳಿಗೆ ಕಿವಿಗೆ ಬಿತ್ತು. ಅಬ್ರಹಾಮನು ಸಾರಳು ಬಹು ವೃದ್ಧರಾಗಿದ್ದರು, ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಈಗಿಲ್ಲಾಗಿ ಆಕೆ, ನನ್ನಂತ ಮುದುಕಿಗೆ ಭೋಗವಾದಿತ್ತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಇದು ಯಾವುದು? ನೆಗೆಟಿವ್ ಪಾಸಿಟಿವ್? ನೆಗೆಟಿವ್. ಯಾಕೆ ನೆಗೆಟಿವ್ ಬಂತಿಲ್ಲಿ? ಏನ್ ನಂಬಿಕೆ ಇರ್ಬೇಕಾಗಿತ್ತು? ಮಗು ದೇವರು ಮಗು ಕೊಡ್ತಾನೆ ಅಂತ ಹೇಳಿದ್ರು, ಆದ್ರೆ ನಂಬಿಲ್ಲ. ಈ ವಯಸ್ಸಲ್ಲಿ ಏನ್ ಮಗು ಸಿಗುತ್ತೆ ಅಂತ ಸರ್ವಶಕ್ತನಂತ ನಂಬಿಲ್ಲ. ಏನಂತ ನಂಬಿಲ್ಲ? 17ನೇ ಅಧ್ಯಾಯ 1ನೇ ವಚನ, ಆದಿಕಾಂಡ 17:1 ಯಾರು ಓದಿ? ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಏನಂತ ಹೇಳಿದ್ರು ದೇವರು ಅಬ್ರಾಮನ ಜೊತೆ? ಸರ್ವಶಕ್ತನ ಅಂತ ಹೇಳಿದ್ರು. ಆದ್ರೆ ಸಾರಳಿಗೆ ಮಾತು ಗೊತ್ತಿಲ್ಲ. ಹಾಗಾಗಿ ಮುಂದೆ ನೋಡಿದ್ರೆ, ನಾನು ನಗರಿಲ್ಲ ಎಂದು ಬೊಂಕಲು ಆತನು, ಹಾಗನ್ನ ಬೇಡಮ್ಮ, ನೀನು ನಕ್ಕದ್ದುಂಟು ಅಂತಂದು. ಯಾಕೆ ನಕ್ಕದ ವಿಷಯ ಬಂದ್ರೆ ಅಂತಂದ್ರೆ ಆ ಸಾರಳಿಗೆ ನಂಬಿಕೆ ಇಲ್ಲ. ನಾನು ಮುದುಕಿ, ನನ್ನ ಗಂಡನ ಮುದುಕ, ನನಗೆ ಮುಟ್ಟು ನಿಂತೋಗಿದೆ, ಮತ್ತೆ ನನಗೆ ಏನು ಮಕ್ಕಳಾಗೋ ಭಾಗ್ಯ ಇಲ್ಲ ಅಂತ ದೇವರಲ್ಲಿ ಆ ಸರ್ವಶಕ್ತ ಅಂತ ನೀನು ನಂಬಿಲ್ಲ. ಹಾಗಾದ್ರೆ ಅಬ್ರಾಮನು ನಕ್ಕಿದಾನ? ನಕ್ಕಿದ್ದಾನೆ, ವಾಕ್ಯದ ಪ್ರಕಾರ ನಕ್ಕಿದ್ದಾನೆ. ಆದಿಕಾಂಡ 17ನೇ ಅಧ್ಯಾಯ 15ನೇ ವಚನ. ಇದಲ್ಲದೆ ದೇವರು ಅಬ್ರಾಮನಿಗೆ, ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಳೆಂದು ಕರೆಯದೆ ಸಾರಾ ಎಂದು ಕರೆಯಬೇಕು. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನನಗೆ ಮಗನನ್ನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು
ಅಬ್ರಾಮನು ಅಡ್ಡ ಬಿದ್ದು ನಕ್ಕು. ಅಬ್ರಾಮನ ಅಡ್ಡ ಬಿದ್ದು ನಕ್ಕಿದನಲ್ಲಿ. ಅಬ್ರಾಮನ್ ನಕ್ಕಿದ್ ಯಾವ ತರ? ಆತನ ಸರ್ವಶಕ್ತನ ಅಂತ ಗೊತ್ತಿದ್ರು ಅಡ್ಡ ಬಿದ್ದ, ಅಲ್ಲಿ ಒಪ್ಪಿಗೆ ಇದೆ. ಹಾಗಾದ್ರೆ ಈ ನಕ್ಕು ಯಾವುದು? ನೆಗೆಟಿವಾ ಪಾಸಿಟಿವಾ? ಪಾಸಿಟಿವ್. ಯಾಕಂದ್ರೆ ಆತನ ಗೊತ್ತು ದೇವ್ರ ಸರ್ವಶಕ್ತನ ಅಂತ. ಆದ್ರೂ ಆತನ ಏನು ಈ ಮುದುಕ ಈಗ ಆ ರೀತಿ ನಗು. ಬಟ್ ಅದ್ರಲ್ಲಿ ಏನಿದೆ? ಸಂತೋಷನ ಇದೆ, ಪಾಸಿಟಿವ್ ಇದೆ. ಹಾಗಾದ್ರೆ ದೇವ್ರು ನಕ್ಕಿದಾರ? ದೇವ್ರು ನಕ್ಕಿದ್ದಾರೆ. ಜ್ಞಾನೋಕ್ತಿಗಳು ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 23ನೇ ವಚನದಿಂದ. ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಇಗೋ, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ, ಕೈ ಚಾಚಿದರೂ ಯಾರು ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿಡುಗಾಳಿಯಂತೆ ಅಪಾಯವು, ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು. ದೇವರು ಇದು ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್. ಯಾಕಂದ್ರೆ ದೇವರು ಒಳ್ಳೇದಕ್ಕೂ ನಕ್ಕಿದ್ರು ಪಾಸಿಟಿವ್, ಕೆಟ್ಟಕ್ಕೂ ನಗರು ಪಾಸಿಟಿವ್. ಯಾಕಂದ್ರೆ ಆತನಲ್ಲಿ ಹೌದು ಅನ್ನೋದೇ ನೆಲೆಗೊಂಡಿದೆ ಹೊರತು ಇಲ್ಲ ಅನ್ನೋದು ನೆಲೆಗೊಂಡಿದೆ. ಹಾಗಾಗಿ ಸಭೆಯ ಮೂಲಕ ಕ್ರಿಸ್ತನ ಮೂಲಕ ಸ್ಥಾನಿಕ ಸಭೆಯ ಬೋಧಕರಿಗೂ ವಂದನೆ ಹೇಳ್ತಾ, ಸಭೆಗೂ ವಂದನೆ ಹೇಳ್ತಾ ನನ್ನ ಮಾತು. Thank you.